ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ದುರ್ಬಳಕೆ ಅನುಮಾನ ಮೂಡಿದೆ. ಗ್ಯಾರಂಟಿ ಯೋಜನೆಯ ಮರುನೋಂದಣಿಗೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿ 3 ವರ್ಷ ಆದಮೇಲೆ ಸರ್ಕಾರಕ್ಕೆ ಅನುಮಾನ ಬಂದಿದೆ. 3 ವರ್ಷ ಆದಮೇಲೆ ಮತ್ತೆ ಮರುನೋಂದಣಿ ಮಾಡಿಕೊಳ್ಬೇಕು ಅಂತ ಫಲಾನುಭವಿಗಳ ಮರುನೋಂದಣಿಗೆ ಮುಂದಾಗ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ ಅಡಿ 1.24 ಕೋಟಿ ಅಂದರೆ 1,24,00,000 ಫಲಾನುಭವಿಗಳು ನೋಂದಣಿಯಾಗಿದ್ದಾರೆ ಗೃಹಲಕ್ಷ್ಮಿಗೆ. ಇನ್ನು ಗೃಹಜ್ಯೋತಿಗೆ 1,64,00,000 ಜನ ಗೃಹಜ್ಯೋತಿಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಮೃತಪಟ್ಟವರು ಒಂದೇ ಕುಟುಂಬದ ಇಬ್ಬರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ ಎನ್ನುವ ಅನುಮಾನ ಕಾಡ್ತಾ ಇದೆ. ಮೃತಪಟ್ಟಿದ್ದರೂ ಕೂಡ ನೋಡಿ, ಪೆನ್ಷನರ್ಸ್ ಏನು ಮಾಡ್ತಾರೆ, ಪೆನ್ಷನ್ ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಪ್ರತಿ ವರ್ಷ ಬ್ಯಾಂಕಿಗೆ ಹೋಗಿ ನಾನು ಜೀವಂತವಾಗಿದ್ದೇನೆ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ಬರಬೇಕು, ಅಥವಾ ಅವ್ರು ಹೋಗಿ ಅದನ್ನು ದೃಢೀಕರಿಸಿ ಬರಬೇಕು. ಬಟ್ ಗೃಹಲಕ್ಷ್ಮಿಯಲ್ಲಿ ಹಾಗಿಲ್ಲ. ಒಂದು ವಯಸ್ಸಾದ ಅಜ್ಜಿಯ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದ್ದರೆ ಆಕೆ ಮೃತಪಟ್ಟ ನಂತರವೂ ಕೂಡ ಹೋಗುತ್ತೆ ಅನ್ನುವ ಅನುಮಾನ ಇದೆಯಂತೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ಮರುನೋಂದಣಿ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, 3 ವರ್ಷ ಆದಮೇಲೆ ಈ ಡೌಟ್ ಶುರುವಾಗಿದೆ ಅಂತ ಹೇಳಿದರೆ 3 ವರ್ಷ ಆದಮೇಲೆ ಖಜಾನೆ ಖಾಲಿಯಾಗಿರೋ ನೆನಪಾಗಿರ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ. ದಶರಥ್, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. 3 ವರ್ಷಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣವನ್ನ ಗ್ಯಾರಂಟಿ ಯೋಜನೆಗೆ ಸುರಿಯುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. 3 ವರ್ಷಗಳಿಂದ ಒಂದ್ ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತ ಆಗಿದೆ. ಅಭಿವೃದ್ಧಿ ಕಾಮಗಾರಿಗಳು ಆಗದ ಕಾರಣದಿಂದಾಗಿ ಜನ ಕೂಡ ತತ್ತರಿಸಬೇಕಾದ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. 3 ವರ್ಷಗಳ ಬಳಿಕ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಆರಂಭದ ದಿನಗಳಿಂದ ಕೂಡ ರಾಜ್ಯದ ಬಹುತೇಕ ಶಾಸಕರು ಕೂಡ ಗ್ಯಾರಂಟಿಗಳ ವಿರುದ್ಧ ಅಸಮಾಧಾನವನ್ನ ಹೊರಹಾಕುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಗ್ಯಾರಂಟಿಗಳಿಂದ ಸಾಕಷ್ಟು ಹೊರೆ ಆಗ್ತಾ ಇದೆ. ಹೀಗಾಗಿ ಮರುಪರಿಶೀಲನೆ ಮಾಡಿದಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೂಡ ಸರ್ಕಾರದ ಮೇಲೆ ಆರಂಭದ ದಿನಗಳಿಂದ ಕೂಡ ಒತ್ತಾಯ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯೋಜನೆಗಳನ್ನ ಮರು ನೋಂದಣಿಗೆ ಈಗ ಸರ್ಕಾರ ಪ್ಲಾನ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಹೊರೆ ಆಗ್ತಾ ಇರೋದಂದ್ರೆ ಅದು ಗೃಹಲಕ್ಷ್ಮಿ ಹಾಗೂ ಗೋಜ್ಯೋತಿ ಯೋಜನೆ. ಈ 2 ಯೋಜನೆಗಳನ್ನ ಮರುಪರಿಶೀಲನೆ ಮಾಡೋಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾಂಗ್ರೆಸ್ ಸಮ್ಮುಖದಲ್ಲಿ ನಡೆದಂತ ಸಭೆಯಲ್ಲಿ ಕೂಡ ಅಂತಿಮ ನಿರ್ಧಾರವನ್ನ ಕೂಡ ಪ್ರಕಟ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿದೆ. ಪ್ರತಿ ವರ್ಷ ಗ್ಯಾರಂಟಿ ಮತ್ತು ಗ್ಯಾರಂಟಿ ಯೋಜನೆಗೆ ಸರಿಸುಮಾರು 56ರಿಂದ 60,000 ಕೋಟಿ ಸರ್ಕಾರ ವ್ಯಯ ಮಾಡ್ತಾ ಇದೆ. ಹೀಗಾಗಿ ಒಂದು ವೇಳೆ ಮರು ನೋಂದಣಿ ಮಾಡಿದ್ರೆ ಯಾರಿಗೆ ಅರ್ಹರಿದ್ದಾರೆ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಸಲ್ಲಿಕೆ ಮಾಡೋಕೆ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಂದ್ರೆ ಗೋಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ 1,24 ಕೋಟಿ ಫಲಾನುಭವಿಗಳು ನೋಂದಣಿ ಆಗಿದ್ದಾರೆ. ಅದೇ ರೀತಿ ಗೋಲಕ್ಷ್ಮಿ ಜೊತೆಗೆ ಗೋ ಜ್ಯೋತಿಗಳಿಗೆ ಸಾಕಷ್ಟು ಹಣ ವ್ಯಯ ಆಗ್ತಿರೋದ್ರಿಂದ ಜೊತೆಗೆ ಸೋರಿಕೆ ಆಗ್ತಿರೋ ಕಾರಣದಿಂದಾಗಿ ಇದನ್ನ ಅನಿವಾರ್ಯವಾಗಿ ಮರುಪರಿಶೀಲನೆ ಮಾಡೋದು ಅಗತ್ಯ ಅನ್ನೋದು ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಹೀಗಾಗಿ ಅನಿವಾರ್ಯವಾಗಿರೋದ್ರಿಂದ ಕಾರಣದಿಂದಾಗಿ ಇದನ್ನ ಮರುಪರಿಶೀಲನೆಗೆ ಸರ್ಕಾರ ಈಗ ನಿರ್ಧಾರವನ್ನು ಸಹ ಮಾಡಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ.